ಏಳನೇ ತರಗತಿಯಲ್ಲಿ ಕನ್ನಡ ಶಿಕ್ಷಕರೊಬ್ಬರು ಪಾಠ ಮಾಡ್ತಿದ್ರು. ಅವತ್ತು ಕಾಲಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿದರು. ಕೊನೆಯಲ್ಲಿ ಏನ್ರೋ ನಾನು ಪಾಠ ಮಾಡಿದ್ದೆಲ್ಲ ಅರ್ಥ ಆಯ್ತಾ ನಿಮ್ಗಂತ ಕೇಳಿದರು. ಆಗ ವಿದ್ಯಾರ್ಥಿಗಳೆಲ್ಲ ಓ ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಸರ್, ಅರ್ಥ ಆಯ್ತು ಸರ್ ಅಂತ ಕೂಗ್ಕೊಳ್ತಾ ಇದ್ರು. ಆಗ ಶಿಕ್ಷಕರು ಆಯ್ತಾಯ್ತು ಸುಮ್ಮನೆ ರೀ, ನಿಮ್ಗೆ ಎಷ್ಟರ ಮಟ್ಟಿಗೆ ಅರ್ಥ ಆಗಿದಂತ ನಾನು ತಿಳ್ಕೊಬೇಕಲ್ಲ. ಈಗ ನಿಮ್ಗೆ ಕೆಲವು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ಬೇಕಂತ ಶಿಕ್ಷಕರು ಹೇಳ್ತಾರ. ಓ ಆಯ್ತು ಸರ್, ಆಯ್ತು ಸರ್, ನಾನು ಹೇಳ್ತೀನಿ ಸರ್, ನೀನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ ಸರ್, ನೀನು ಹೇಳ್ತೀನಿ ಸರ್, ನಾನು ಹೇಳ್ತೀನಿ ಸರ್ ಅಂತ ಓದುತ್ತಾ ಇದ್ರು. ಆಗ ಶಿಕ್ಷಕರು ಏಯ್ ಗಲಾಟೆ ಮಾಡಬೇಡ್ರಿ, ನಾನು ಯಾರಿಗೆ ಪ್ರಶ್ನೆ ಕೇಳ್ತೀನಿ ಅವ್ರು ಮಾತ್ರ ಉತ್ತರ ಹೇಳ್ಬೇಕಂತ ಇನ್ಸ್ಟ್ರಕ್ಷನ್ ಕೊಡ್ತಾರ. ಆಗ ಓ ಆಯ್ತು ಸರ್ ಅಂತ ವಿದ್ಯಾರ್ಥಿಗಳು ಹೇಳ್ತಾರ. ನಾನು ನಾಳೆ ಶಾಲೆಗೆ ಬರುವುದಿಲ್ಲ, ಇದು ಯಾವ ಕಾಲ ಹೇಳು ಸಿದ್ದು ಅಂತ ಸಿದ್ದು ಅನ್ನೋ ವಿದ್ಯಾರ್ಥಿಗೆ ಕೇಳ್ತಾರ. ಆಗ ಆ ವಿದ್ಯಾರ್ಥಿ ಎದ್ದು ನಿಂತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಸರ್ ಇದು ಭವಿಷ್ಯತ್ ಕಾಲ ಸರ್ ಅಂತ ಹೇಳ್ತಾನೆ. ಆಗ ವೆರಿ ಗುಡ್, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನೀನು, ಬೆಸ್ಟ್ ಬೆಸ್ಟ್ ಅಂತ ಗುಡ್ ಗುಡ್ ಅನ್ಕೇಸಿ ಹೇಳ್ತಾರ. ಆಗ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಅಂತ ಇನ್ನೊಂದು ಪ್ರಶ್ನೆ ಕೇಳ್ತಾರ. ಬುದ್ಧು ನೀನು ಹೇಳಪ್ಪ ಅಂತ ಹೇಳ್ತಾರ. ಅವನು ಸ್ವಲ್ಪ ಭಯದಿಂದಲೇ ಎದ್ದು ನಿಂತ್ಕೊಳ್ತಾನ. ನಿನ್ನ ಮುಂದೆ ಈಗ ನಾಗರ ಹಾವು ಬಂದು ನಿಂತಿದೆ, ಇದು ಯಾವ ಕಾಲ ಹೇಳಪ್ಪ ಬುದ್ಧು ಅಂತ ಶಿಕ್ಷಕರು ಕೇಳ್ತಾರ. ಆಗ ಆ ಬುದ್ಧು ಮೊದಲೇ ಭಯದಲ್ಲಿ ನಿಂತ್ಕೊಂಡಿದ್ದ. ಆಗ ಮತ್ತಷ್ಟು ಭಯ ಆಗಿ ನಾಗರಾವ್ ಅಂದ್ಕೊಳ್ಳೆ ಮತ್ತಷ್ಟು ಅವನಿಗೆ ಭಯ ಆಯಿತು. ಸಾರ್ ಆಪತ್ಕಾಲ ಸಾರ್, ಆಪತ್ಕಾಲ ಸಾರ್ ಅಂತ ಭಯದಿಂದ ಕೂಗ್ಕೊಂಡ. ಆಗ ಅಲ್ಲಿದ್ದ ವಿದ್ಯಾರ್ಥಿಗಳೆಲ್ಲ ಗೊಳ್ಳಂತ ನಕ್ಕರು. ಆದರೆ ಪಾಪ ಶಿಕ್ಷಕರಿಗೆ ಮಾತ್ರ ಆ ಬುದ್ಧನ ಉತ್ತರ ಕೇಳಿ ತಲೆಯೆಲ್ಲ ಚಚ್ಚಿಕೊಳ್ಳೋ ಪರಿಸ್ಥಿತಿ ಬಂದು ತಲೆ ಬಡ್ಕೊಂಡು ಕಚ್ಚು ಮೊರೆಯಾಗಿ ಕುಂತ್ಕೊಂಡ ಶಿಕ್ಷಕ.